ವಿದ್ಯಾವರ್ಧಕ ಸಂಸ್ಥೆ 36ನೇ ವಾರ್ಷಿಕ ಸ್ನೇಹ ಸಮ್ಮೇಳನ. ಅಥಣಿ ತಾಲೂಕಿನ ವಿದ್ಯಾವರ್ಧಕ ಸಂಸ್ಥೆ ಶಾಲೆಯ ಪ್ರಸಕ್ತ ಸಾಲಿನ ಶಾಲಾ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಗುರುವಾರ ಸಂಸ್ಥೆಯ ಆವರಣದಲ್ಲಿ ಜರುಗಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಗಣ್ಯರು ದೀಪ ಪ್ರಜ್ವಲನ ಮಾಡುವ ಮೂಲಕ ಚಾಲನೆ ನೀಡಿದರು. ಈ ವೇಳೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಡಾ. ಆನಂದ ಹಂಜಿ ಅವರು, ಜೀವನದಲ್ಲಿ ಏನೇ ಸಾಧನೆ ಮಾಡಬೇಕಾದರೆ ಹೆದರದೆ ಮುಂದೆ ಬರೆದರೆ ಮಾತ್ರ ಯಶಸ್ವಿಯಾಗಲು ಸಾಧ್ಯ ಎಂದ ಅವರು, ವಿದ್ಯಾವರ್ಧಕ ಸಂಸ್ಥೆ ಇಷ್ಟು ಎತ್ತರಕ್ಕೆ ಬೆಳೆಯಬೇಕಾದರೆ ಸಂಸ್ಥೆ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಶಾಲೆಯ ಸಿಬ್ಬಂದಿಯವರಿಗೆ ಸಲ್ಲುತ್ತದೆ. ಇವತ್ತು ಶಾಲೆಯಲ್ಲಿ 1700 ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ದಾರೆ ಎಂದರೆ ಸಾಧಾರಣವಾದ ಅಲ್ಲ ಎಂದರು. ಇವತ್ತಿನ ದಿನಗಳಲ್ಲಿ ಮಕ್ಕಳು ಮೊಬೈಲ್ಗೆ ಹೆಚ್ಚು ಅಡಿಕ್ಟ್ ಆಗಿದ್ದಾರೆ. ಪಾಲಕರು ಹಾಗೂ ಶಿಕ್ಷಕರು ಮಕ್ಕಳ ಮೇಲೆ ನಿಗಾ ವಹಿಸಬೇಕಿದೆ. ಮಕ್ಕಳಿಗೆ ಒಳ್ಳೆ ಶಿಕ್ಷಣದ ಜೊತೆಗೆ ಸಂಸ್ಕಾರವೂ ಅಷ್ಟೇ ಮುಖ್ಯ. ಮಕ್ಕಳು ಮುಂದೆ ಏನು ಮಾಡಬೇಕಿದೆ ಎಂಬುದು ಪ್ರಾಥಮಿಕ ಹಂತದಲ್ಲಿ ಕಲಿಯುವಾಗಲೇ ಮುಂದೆ ಗುರಿ ಇಟ್ಟು ಕಲಿತರೆ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಎಂದರು. ಮಾಡಬೇಕು, ಆ ಸಮಾಜ ಸೇವೆಗೆ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು ಅನ್ನುವಂಥ ಒಂದು ಮಹತ್ತರವಾದಂತಹ ಒಂದು ಭಾವನೆ ಅವರ ತಲೆಯಲ್ಲಿ ಬಂತು. ಆ ಒಂದು ಸಣ್ಣ ಭಾವನೆ ಇವತ್ತು ಹೆಮ್ಮರವಾಗಿದೆ. ನೀವು ನೋಡ್ತಾ ಇದ್ದೀರಿ, ಸ್ಕೂಲು 1700 ಹುಡುಗರು ಸ್ಕೂಲ್ದಲ್ಲಿ ಕಲಿತಿದ್ದಾರೆ ಅಂದರೆ ಇದು ಸಣ್ಣ ಮಾತಲ್ಲ, ಇದೊಂದು ಅಚೀವ್ಮೆಂಟ್. ಅವರ ಸಾಧನೆ ಬಹಳ ದೊಡ್ಡದಿದೆ. ಯಾರ್ದು ಈ ಆಡಳಿತ ಮಂಡಳಿಯ ಸಾಧನೆ ನೀವು ಅಪ್ರಿಸಿಯೇಟ್ ಮಾಡಲೇಬೇಕು. ಸೊ ಅವರಿಗೆ ನಾವು ಎಷ್ಟು ಹೊಗಳಿದರೂ ಅದು ಸಣ್ಣ ವಿಷಯನೇ. ಯಾಕಂದರೆ ಇವತ್ತಿನ ದಿನ ನೋಡಿರಬೇಕು, ಶಾಲೆಗಳಲ್ಲಿ ಭಾರಿ ಕಾಂಪಿಟೇಷನ್ ಇದೆ. ಶಾಲೆಗಳಿಂದ ಅಷ್ಟು ಈಸಿಯಾಗಿ ನಡೆಸೋದು ಸಾಧ್ಯ ಇಲ್ಲ. ಶಾಲೆಗಳಲ್ಲಿ ಮಕ್ಕಳನ್ನ ಅಡ್ಮಿಷನ್ ಇಲ್ಲಿ ಬಂದು ಮಾಡ್ತಾರಂದರೆ ಈ ಶಾಲೆಯ ಶ್ರೇಯಸ್ಸು ಆ ಆಡಳಿತ ಮಂಡಳಿಗೆ ಹೋಗಬೇಕು ಮತ್ತು ಶಾಲೆಯ ಶಿಕ್ಷಕ ವೃಂದಕ್ಕೆ ಹೋಗಬೇಕು, ಅವರ ಟೀಚರ್ಸ್. ನಂತರ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಮಹೇಶ್ ಬೆಲ್ಲದ ಹಾಗೂ ಸಂಸ್ಥೆ ಅಧ್ಯಕ್ಷ ಶಿವಶಂಕರ ಹಂಜಿ ಮಾತನಾಡಿದರು. ಹಂಗೆ ಉದ್ಯೋಗ ಹುಡ್ಕೊಂಡು ಹೋಗಬೇಡಿ, ಉದ್ಯೋಗ ನೀವು ಕೊಡುವಂತರಾಗಬೇಕು. ಅದಕ್ಕೆ ನನ್ನ ಈ ಕಳಕಳಿ ವಿನಂತಿ ಏನಂದರೆ, ಈ ಎಲ್ಲ ಗ್ರಾಮದ ಈ ಶಾಲೆ ವತಿಯಿಂದ ನೀವು ನಮ್ಮ ಫ್ಯಾಕ್ಟ್ರಿ ನೋಡ್ಲಿಕ್ಕೆ ಬಂದರೆ ಒನ್ ಡೇ ಐ ಅರೇಂಜ್ ಇಟ್ ಫಾರ್ ದ ವಿಸಿಟ್. ನೀವು ಬಂದರೆ ನಾನು ಎಲ್ಲ ವ್ಯವಸ್ಥೆ ನಾನೇ ಮಾಡ್ತೀನಿ. ಅದಕ್ಕೆ ನೀವೆಲ್ಲ ಹುಡುಗರನ್ನ ಕರ್ಕೊಂಡ್ಬನ್ನಿ. ಅದು ನೋಡೋಂಗಿದೆ. ಈ ಗುಡಿ ಗುಂಡಾರು ಎಲ್ಲ ನೋಡೇ ಐತಲ್ಲ. ಯಾಕೆ ಈ ಥರ ಡಿಫರೆಂಟ್ ಎಲ್ಲ ಗುಡಿ ಗುಂಡಾರು ಎಲ್ಲ ನೋಡ್ತಾ ಇದ್ದೀರಾ. ಬಟ್ ಯು ಹ್ಯಾವ್ ಟು ಚೇಂಜ್ ಯುವರ್ ಮೈಂಡ್ ಸೆಟ್. ಇನ್ನೇನು ಬೇರೆ ನೋಡ್ಬೇಕು ನೀವು. ಹುಡುಗರಿಗೆ ಬೇರೆ ಟೆಕ್ನಾಲಜಿ, ವಾಟ್ ಈಸ್ ದ ಟೆಕ್ನಾಲಜಿ ನೀವು ದಿಸ್ ಒನ್, ಇಟ್ ಈಸ್ ವೆರಿ ಈಸಿ. ನೋಡಿ ಅದು ಆ ಆವಿಷ್ಕಾರವನ್ನು ಏನು ಮಾಡಬೇಕು ಅನ್ನೋದು ನಿಮ್ಮ ಹುಡುಗರಿಗೆ ನೀವು ಇವತ್ತಿನ ಈ ಪ್ರೈಮರಿ ಸ್ಟೂಡೆಂಟ್ಸ್ ಹುಡುಗರಿಗೆ ನೀವು ಹೇಳಿದರೆ ಅವು ಒಂದು ಏನೋ ಒಂದು ವಿಚಾರಗಳನ್ನು ಬಂದುಬಿಡುತ್ತೆ. ನಾನು ಹಿಂಗೆ ಮಾಡಬೇಕು ಅಂತ ಒಂದು ವಿಚಾರ ಬರುತ್ತೆ. ಆ ದೃಷ್ಟಿಯಿಂದ ನೀವು ಇಂಥ ತೋರಿಸಿದ್ರೇ, ಇಂಥ ಟೆಕ್ನಾಲಜಿ ಇಂಡಸ್ಟ್ರಿ ತೋರಿಸಿದ್ರೇ ಅವರಿಗೆ ವಿಚಾರವಂತವ್ರು ಆಗ್ತಾರೆ. ಅದಕ್ಕೆ ನೀವು ಗುಡಿ ಗುಂಡಾರು ಹೋಗೋಣ ಅಂತ ಹೇಳ್ತಾ ಇಲ್ಲ, ನೀವು ಕಡಿಮೆ ಮಾಡೋಂತ ಹೇಳ್ತಾ ಇಲ್ಲ. ಬಟ್ ಸೈಮಲ್ಟೇನಿಯಸ್ಲಿ ಯು ಹ್ಯಾವ್ ಟು ಸೀ ದ ಟೆಕ್ನಾಲಜಿಕಲ್ ಇಂಡಸ್ಟ್ರೀಸ್ ಆಲ್ಸೋ. ಇದು ನನ್ನ ಕಳಕಳಿಯ ವಿನಂತಿ. ಇನ್ನೊಮ್ಮೆ ಎಲ್ರಿಗೂ. ಈ ಸಂದರ್ಭದಲ್ಲಿ ಅಣ್ಣಪ್ಪ ಸವದಿ, ಗೀತಾ ಸವದಿ, ಶಿವಶಂಕರ ಹಂಜಿ, ಪ್ರಕಾಶ ಚನಗೌಡರ, ಪ್ರಕಾಶ ಮಹಾಜನ, ಓಂಕಾರೇಪ್ಪ ಸಾವಡಕರ, HR ಗುಡೊಡಗಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.